ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಮೌನ ಮುರಿದಿದ್ದಾರೆ ಮಾಜಿ ಸಂಸದೆ ಸುಮಲತಾ ಅವರು. ಈ ಘಟನೆ ನನ್ನ ಹೃದಯವನ್ನ ಛಿದ್ರಗೊಳಿಸಿದೆ ಅನ್ನೋದು ಅವರ ರಿಯಾಕ್ಷನ್ ಆಗ್ತಾ ಇದೆ. ನಾನು ಹಲವಾರು ದಿನಗಳವರೆಗೂ ಆಘಾತದಲ್ಲೇ ಇದ್ದೆ. ಈ ಕೃತ್ಯವನ್ನ ಮಾಡುವಂತಹ ವ್ಯಕ್ತಿತ್ವ ದರ್ಶನ್ ಅವರದಲ್ಲ ಅನ್ನೋದು ಸುಮಲತಾ ಅವರ ಅಭಿಪ್ರಾಯ. ನಾನು ಬದುಕಿರೋವರೆಗೂ ದರ್ಶನ್ನ ಹಿರಿಯ ಮಗನೇ. ದರ್ಶನ್ ತಾಯಿಯಾಗಿ ಸತ್ಯ ಹೊರಬರಲಿ ಅಂತಷ್ಟೇ ನಾನು ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ. ದರ್ಶನ್ ಅಭಿಮಾನಿಗಳು ದಯವಿಟ್ಟು ಶಾಂತವಾಗಿರಿ ಎನ್ನುವಂತಹ ಸಂದೇಶವನ್ನ ಕೂಡ ಅಭಿಮಾನಿಗಳಿಗೆ ಕೊಡ್ತಾ ಇದ್ದಾರೆ. ಎಲ್ಲವೂ ಸರಿಯಾಗತ್ತೆ, ಸತ್ಯಮೇವ ಜಯತೆ. ದರ್ಶನ್ ಪ್ರಕರಣದ ಬಗ್ಗೆ ಸುಮಲತಾ ಅವರು ಭಾವುಕ ಸಾಲುಗಳನ್ನು ಹಾಕೊಳ್ಳುವ ಮೂಲಕ ಪ್ರಕರಣದಲ್ಲಿ ತಮ್ಮ ಅಭಿಪ್ರಾಯ ಏನು ಅನ್ನೋ ಅಭಿಮಾನಿಗಳ ಪ್ರಶ್ನೆಗೆ ಉತ್ತರವನ್ನ ಬಹಳ ದಿನಗಳ ಆದ ಬಳಿಕ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ದರ್ಶನ್ ಜೈಲಿಗೆ ಹೋದ 13 ದಿನಗಳ ತನಕ ಕೂಡ ಸುಮಲತಾ ಅವರಿಂದ ಒಂದೇ ಒಂದು ರಿಯಾಕ್ಷನ್ ಇಲ್ಲ ಅಂತ ಎಲ್ಲರೂ ವೇಟ್ ಮಾಡ್ತಾ ಇದ್ರು. ಫೈನಲಿ ನೋಡ್ತಾ ಇದ್ದೀರಾ, ಸುದೀರ್ಘ ಪೋಸ್ಟ್ ಅನ್ನು ಗಮನಿಸ್ತಾ ಇದ್ದೀರಾ. ಸೊ ಮೊದಲದಾಗಿ ಅವರು ಹೇಳಿರೋದಿಷ್ಟು, ನಾನು ಮೊದಲಿಗೆ ರೇಣುಕಾ ಸ್ವಾಮಿ ಅವರ ಹೆತ್ತವರು ಮತ್ತು ಪತ್ನಿಗೆ ನನ್ನ ಸಂತಾಪವನ್ನ ಸೂಚಿಸ್ತೀನಿ ಅಂತ ಹೇಳಿದ್ದಾರೆ. ಈ ದುರಂತವನ್ನ ಎದುರಿಸೋಕೆ ಮತ್ತು ಆ ನೋವನ್ನು ಭರಿಸಲು ಶಕ್ತಿಯನ್ನ ದೇವರು ನೀಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಮ್ಮ ಕಾನೂನು ವ್ಯವಸ್ಥೆಯಿಂದ ಅವರಿಗೆ ಸಿಗಬೇಕಾದಂತಹ ನ್ಯಾಯ ಸಿಗಲಿ ಅಂತ ಕೂಡ ಪ್ರಾರ್ಥಿಸ್ತೀನಿ. ಈ ಘಟನೆಯು ನನ್ನ ಹೃದಯವನ್ನ ಛಿದ್ರಗೊಳಿಸಿದೆ. ನಾನು ಹಲವಾರು ದಿನಗಳವರೆಗೂ ಆಘಾತ ಮತ್ತು ನೋವಿನ ಸ್ಥಿತಿಯಲ್ಲೇ ಇದ್ದೆ ಅನ್ನೋದನ್ನು ಉಲ್ಲೇಖಿಸಿದ್ದಾರೆ. ದರ್ಶನ್ ಸ್ಟಾರ್ ಮತ್ತು ಸೂಪರ್ ಸ್ಟಾರ್ ಆಗುವ ಮೊದಲು ನಾನು ಅವರನ್ನ 25 ವರ್ಷಗಳಿಂದ ಬಲ್ಲೆ. ದರ್ಶನ್ ಹಾಗೂ ನನ್ನ ಕುಟುಂಬದ ಸದಸ್ಯ ಮತ್ತು ಯಾವಾಗಲೂ ನನ್ನ ಮಗನೇ ಆಗಿರ್ತಾನೆ. ಯಾವ ತಾಯಿಯೂ ತನ್ನ ಮಗನನ್ನ ಈ ರೀತಿಯ ಪರಿಸ್ಥಿತಿಯಲ್ಲಿ ನೋಡೋದನ್ನ ಸಹಿಸೋದಿಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ. ತೀರಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ದರ್ಶನ್ ಅವರನ್ನ ಪ್ರೀತಿಸುವ ಹೃದಯವುಳ್ಳ, ಅತ್ಯಂತ ಕಾಳಜಿಯುಳ್ಳುವಂತಹ ಉದಾರ ವ್ಯಕ್ತಿ ಅಂತ ತಿಳಿದಿದ್ದೀನಿ. ಈ ಕೃತ್ಯವನ್ನ ಮಾಡುವ ವ್ಯಕ್ತಿತ್ವ ದರ್ಶನ್ ಅವರದಲ್ಲ ಅಂತ ನಾನು ನಂಬಿದ್ದೀನಿ. ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ನನಗೆ ಅಪಾರ ನಂಬಿಕೆ ಇದೆ. ದರ್ಶನ್ ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದು ಇನ್ನೂ ಯಾವುದೂ ಕೂಡ ಸಾಬೀತಾಗಿಲ್ಲ ಅಥವಾ ಶಿಕ್ಷೆ ಕೂಡ ಆಗಿಲ್ಲ. ಇದು ಕಾನೂನಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಕಡೆ ಗಮನಿಸ್ತಾ ಇದ್ದೀರಾ, ದರ್ಶನ್ ಕೊಲೆ ಮಾಡುವಂತಹ ವ್ಯಕ್ತಿತ್ವ ಅಲ್ಲ ಅಂತ ಹೇಳ್ತಾನೆ ಇನ್ನೂ ಅನೇಕ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ನಮ್ಮ ಬಂಧವನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಅವರ ತಾಯಿಯಾಗಿ ನಾನು ಸತ್ಯ ಹೊರಬರಲಿ ಹಾಗೂ ಎಲ್ರಿಗೂ ನ್ಯಾಯ ಸಿಗಲಿ ಅಂತ ದೇವರಲ್ಲಿ ನಿರಂತರವಾಗಿ ಪ್ರಾರ್ಥಿಸ್ತೀನಿ. ಜೊತೆಗೆ ಅವರು ತಮ್ಮನ್ನ ತಾವು ನಿರಪರಾಧಿ ಅಂತ ಸಾಬೀತುಪಡಿಸಿ ಹೊರಬರ್ತಾರೆ ಅನ್ನೋ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಅಭಿಮಾನಿಗಳಿಗೆ ಒಂದು ಹೃತ್ಪೂರ್ವಕ ವಿನಂತಿ, ದಯವಿಟ್ಟು ಶಾಂತವಾಗಿರಿ ಮತ್ತು ಈ ಕ್ಷಣದಲ್ಲಿ ಹೇಳಿಕೆಗಳನ್ನು ಕೊಡಬೇಡಿ. ಅದು ಅವರ ಕುಟುಂಬದ ಮೇಲೆ ಪರಿಣಾಮವನ್ನ ಬೀರಬಹುದು. ನಮ್ಮಲ್ಲಿ ಯಾರೂ ಕಾನೂನಿಗಿಂತ ಮೇಲಲ್ಲ ಮತ್ತು ನಾವು ಅದನ್ನ ಗೌರವಿಸಬೇಕು ಅಂತ ಕೂಡ ಕಿವಿ ಮಾತನ್ನ ಹೇಳಿದ್ದಾರೆ. ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆ ಇರಲಿ, ದೇವರಲ್ಲಿ ನಂಬಿಕೆಯನ್ನ ಇಡಿ, ಎಲ್ಲವೂ ಸರಿಯಾಗತ್ತೆ, ಸತ್ಯಮೇವ ಜಯತೆ ಅಂತ ಸುಮಲತಾ ಅಂಬರೀಶ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಫೈನಲಿ ಸುದೀರ್ಘ ವಿರಾಮದ ಬಳಿಕ ಸುಮಲತಾ ಅವರ ಫಸ್ಟ್ ರಿಯಾಕ್ಷನ್, ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಜೈಲಿಗೆ ಹೋದ ನಂತರ ಅವ್ರ ಮಾತು.